ಜೇನುತುಪ್ಪದಿಂದ ಹಲ್ಲುಜ್ಜುವುದರಿಂದ ಹಲ್ಲುಗಳು ಬೆಳೆಯಾಗುತ್ತವಾ, ಬ್ಯಾಕ್ಟೀರಿಯಾ ನಾಶವಾಗುತ್ತಾ ಹೀಗಂತ ಹೇಳಲಾಗ್ತಾ ಇದೆ. ಆದರೆ ಶುದ್ಧ ಜೇನುತುಪ್ಪ ಬಳಸಿ ಹಲ್ಲುಜ್ಜುವಾಗ ಕೆಲವು ವಿಚಾರಗಳನ್ನು ತಿಳಿಯೋದು ಬಹಳ ಮುಖ್ಯ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಈಗಂತೂ ಹಲ್ಲುಗಳನ್ನು ಬಿಳುಪಾಗಿಸಲು ಮಾರುಕಟ್ಟೆಯಲ್ಲಿ ಸಾವಿರಾರು ರೂಪಾಯಿಯ ಟೂತ್ ಪೇಸ್ಟ್ಗಳು ಲಭ್ಯವಿವೆ. ಆದರೆ ಹಿಂದಿನ ಕಾಲದಲ್ಲಿ ನೈಸರ್ಗಿಕವಾಗಿ ಸಿಗುವ ವಸ್ತುಗಳಿಂದ ಹಲ್ಲುಗಳನ್ನು ಸ್ವಚ್ಛಗೊಳಿಸಲಾಗ್ತಿತ್ತು. ಆದರೆ ಜೇನುತುಪ್ಪದಿಂದ ಹಲ್ಲುಗಳನ್ನು ಉಜ್ಜಿದ್ರೆ ಇದರಿಂದ ಸಿಗುವ ಪ್ರಯೋಜನವೇನು? ಇದು ನಮ್ಮ ಹಲ್ಲುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ ತಿಳಿಯೋಣ ಬನ್ನಿ. ಹಿಂದೆ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಹಲ್ಲುಗಳನ್ನು ಸ್ವಚ್ಛವಾಗಿಡಲು ಬೂದಿ, ಇದ್ದಿಲು, ಅರಿಶಿನ, ಉಪ್ಪಿನ ಮಿಶ್ರಣವನ್ನು ಬಳಸ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಸಾಕಷ್ಟು ಟೂತ್ ಪೇಸ್ಟ್ ಕಂಪನಿಗಳು ತಮ್ಮ ಉತ್ಪನ್ನಗಳಲ್ಲಿ ಇದ್ದಿಲು, ಲವಂಗ ಮತ್ತು ಉಪ್ಪನ್ನು ಬಳಸಲಾಗಿದೆ ಎಂದು ಹೇಳಿಕೊಳ್ಳಲು ಪ್ರಾರಂಭಿಸಿವೆ. ಆದರೆ ಜೇನುತುಪ್ಪದ ಬಳಕೆಯು ಹಲ್ಲಿನ ಆರೋಗ್ಯಕ್ಕೆ ಹೇಗೆ ಪ್ರಯೋಜನಕಾರಿ ಎಂಬುದರ ಮಾಹಿತಿಯನ್ನು ನೋಡೋಣ ಬನ್ನಿ. ಆಯುರ್ವೇದದ ಪ್ರಕಾರ ಹಲ್ಲುಗಳಿಗೆ ಶುದ್ಧ ಜೇನುತುಪ್ಪದಿಂದ ಹಲ್ಲುಜ್ಜುವುದು ಅಥವಾ ಶುದ್ಧ ಜೇನುತುಪ್ಪವನ್ನು ಹಚ್ಚುವುದು, ಮಸಾಜ್ ಮಾಡುವುದರಿಂದ ಅವುಗಳಿಗೆ ವಿಶಿಷ್ಟವಾದ ನೈಸರ್ಗಿಕ ಬಿಳುಪಾದ ಹೊಳಪು ಸಿಗುತ್ತದೆ. ಜೇನುತುಪ್ಪದಲ್ಲಿರುವ ನೈಸರ್ಗಿಕ ಪದಾರ್ಥಗಳು ಹಲ್ಲುಗಳ ಮೇಲೆ ಸಂಗ್ರಹವಾಗಿರುವ ಹಳದಿ ಮತ್ತು ಕೊಳೆಯನ್ನು ತೆಗೆದುಹಾಕುವಲ್ಲಿ ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಆಯುರ್ವೇದದಲ್ಲಿ ಜೇನುತುಪ್ಪವು ಕಫ ಕಡಿಮೆ ಮಾಡುವ ಗುಣಗಳನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಜೇನುತುಪ್ಪದಿಂದ ಹಲ್ಲುಜ್ಜುವುದರಿಂದ ಅನೇಕ ಪ್ರಯೋಜನಗಳನ್ನು ಕಾಣಬಹುದಾಗಿದೆ. ಹಲ್ಲುಗಳ ಮೂಲೆಗಳಲ್ಲಿ ಸಂಗ್ರಹವಾಗಿರುವ ಅನಗತ್ಯ ಹಳದಿ ಮತ್ತು ಜಿಗುಟಾದ ಪದರವನ್ನು ಜೇನುತುಪ್ಪ ಸಂಪೂರ್ಣವಾಗಿ ತೆಗೆದುಹಾಕಲು ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಹಲ್ಲುಗಳನ್ನು ಒಳಗಿನಿಂದ ಸ್ವಚ್ಛಗೊಳಿಸುತ್ತೆ. ಇನ್ನು ಜೇನುತುಪ್ಪವು ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಆದ್ದರಿಂದ ನಿಮ್ಮ ಹಲ್ಲುಗಳನ್ನು ಉಜ್ಜುವುದು ಅಥವಾ ಜೇನುತುಪ್ಪದಿಂದ ನಿಮ್ಮ ಒಸಡುಗಳನ್ನು ಮಸಾಜ್ ಮಾಡುವುದರಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ, ಅಲ್ಲವೇ ನಿಮ್ಮ ಒಸಡುಗಳನ್ನು ಬಲಪಡಿಸುತ್ತವೆ ಮತ್ತು ನಿಮ್ಮ ಹಲ್ಲುಗಳಿಗೆ ನೈಸರ್ಗಿಕ ಬಿಳುಪನ್ನು ನೀಡುತ್ತದೆ. ಆದರೆ ಹಲ್ಲುಜ್ಜಲು ಬಳಸುವ ಜೇನುತುಪ್ಪ 100% ನಿಜವಾದ ಮತ್ತು ಶುದ್ಧವಾಗಿರಬೇಕು. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ನಕಲಿ ಜೇನುತುಪ್ಪವನ್ನು ಅಥವಾ ಸಕ್ಕರೆ ಅಥವಾ ರಾಸಾಯನಿಕಗಳಿಂದ ಕಲಬೆರಕೆಯಾದ ಜೇನುತುಪ್ಪದಿಂದ ಹಲ್ಲುಜ್ಜುವುದರಿಂದ ನಿಮ್ಮ ಹಲ್ಲು ಹುಳುಕು ಉಂಟು ಆಗಬಹುದು. ಯಾಕಂದರೆ ಇದರಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿರುತ್ತೆ. ಜೇನುತುಪ್ಪವನ್ನು ಬಳಸುವಾಗ ಬ್ರಷ್ಗೆ ಜೇನುತುಪ್ಪವನ್ನು ಹಾಕುವ ಬದಲು ನಿಮ್ಮ ಶುದ್ಧ ಬೆರಳುಗಳಿಗೆ 2-3 ಹನಿ ಶುದ್ಧ ಜೇನುತುಪ್ಪವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಹಲ್ಲು ಮತ್ತು ಒಸಡುಗಳ ಮೇಲೆ 2 ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಿ ನಂತರ ಬೆಚ್ಚಗಿನ ನೀರಿನಿಂದ ಬಾಯಿಯನ್ನು ತೊಳೆಯುವುದರಿಂದ ಇದು ಪ್ರಯೋಜನಕಾರಿಯಾಗಿರುತ್ತೆ.